ನಮ್ಮ ಆತ್ಮೀಯ EPS ಪೆನ್ಷನ್ದಾರರೇ, ನೀವೆಲ್ಲ ನಮ್ಮ ಏನಂತಾರೆ ಫ್ಯಾಮಿಲಿ ನಮ್ಮ ಕುಟುಂಬಕ್ಕೆ ಸೇರಿದ ಸದಸ್ಯರು ಎಲ್ಲರೂ ಸಹ ಇಲ್ಲಿ ಬಂದಿರುವಂತಹ ಎಲ್ಲ ಸದಸ್ಯರಿಗೆ ನಾನು ಸ್ವಾಗತ ಕೋರ್ತೀನಿ. ಹಾಗೆ ನಮ್ಮ KSRTC ಇಲ್ಲಿ ನಂಜುಂಡೇಗೌಡರು, ರುಕ್ಮೇಶ್ ಅವರು, ನಾಗರಾಜ್ ಅವರು ಮತ್ತೆಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಇಲ್ಲೆಲ್ಲ ಬಂದಿದ್ದಾರೆ. ಅವರಿಗೆ ಸಹ ಪ್ರಪ್ರಥಮವಾಗಿ ನಾನು ಅವ್ರಿಗೆ ಸ್ವಾಗತ ಕೋರ್ತೀನಿ. ಇಲ್ಲಿಗೆ ಬಂದಿರುವಂತಹ ಎಲ್ಲ ಜನರು ಒಂದೇ ಸಂಸ್ಥೆ ಮತ್ತಲ್ಲ, ಎಲ್ಲ ಸಂಘಟನೆಯಿಂದ ಬಂದಿದ್ದೀರಾ. ಎಲ್ಲ ಸಂಘಟನೆಗಳು ನಮ್ಮ ನ್ಯಾಷನಲ್ ಎಜುಕೇಷನ್ ಕಮಿಟಿ ಜೊತೆ ಸೇರ್ಕೊಂಡು ಎಲ್ಲರೂ ಸಹ ಸಹಕಾರವನ್ನು ಕೊಡ್ತಿದ್ದೀರಾ. ಇದೇ ಸಹಕಾರವನ್ನು ಮುಂದಿನ ದಿನಗಳಲ್ಲಿ ಕೊಡಿ ಅಂತ ಕೇಳೋದಕ್ಕೆ ಮನವಿಯನ್ನು ಮಾಡ್ಕೊತೀನಿ. ಇಲ್ಲಿ ಹೀಗೆ ನಮ್ಮ ನಂಜುಂಡೇಗೌಡರು ಭಾಳ ಸವಿಸ್ತಾರವಾಗಿ ವಿಚಾರಗಳನ್ನು ತಿಳಿಸಿದ್ದಾರೆ. ಅದರಲ್ಲಿ ನಾನು ಸ್ವಲ್ಪ ಅಲ್ಲಿ ಡೆಲ್ಲಿಯಲ್ಲಿ ನಡೆದಂಥ ಕಾರ್ಯಕ್ರಮಗಳು ಏನೇನಾಯಿತು ಅಂತ ವಿಚಾರ ತಿಳಿಸೋದಕ್ಕೆ ನಿಮ್ಮ ಮುಂದೆ ಉತ್ಸುಕನಾಗಿದ್ದೇನೆ. ಇಲ್ಲಿ ನಾವು ನಂಜುಂಡೇಶು ಮತ್ತು ನಮ್ಮ ಕರ್ನಾಟಕದಿಂದ ಸುಮಾರು ಹೇಳಿದಾಗೆ 25-30 ಜನ ಅಲ್ಲಿ ನಮ್ಮದು ನ್ಯಾಷನಲ್ ವರ್ಕಿಂಗ್ ಕಮಿಟಿ CWC ಅಂತ ನಮ್ಮದು NAC ಇದು ಆಯಿತು. ಅಲ್ಲಿಗೆ ಸುಮಾರು 20 ರಾಜ್ಯಗಳಿಂದ ಪ್ರತಿನಿಧಿಗಳು ಬಂದಿದ್ದರು. ಅದರಲ್ಲಿ ಹೆಚ್ಚಾಗಿ ಮಹಾರಾಷ್ಟ್ರದ ಜನ ಮತ್ತು ಅಲ್ಲಿ UP ಮತ್ತು ಅಲ್ಲಿ ಸುತ್ತಮುತ್ತ ರಾಜ್ಯಗಳ ಜನ ಭಾಳ ಅತಿ ಸಂಖ್ಯೆಯಿಂದ ಬಂದು ನಮ್ಮ CBT ಕಾರ್ಯಕ್ರಮದಲ್ಲಿ, ನಮ್ಮ ಸೆಂಟ್ರಲ್ ವರ್ಕಿಂಗ್ ಕಾರ್ಯಕ್ರಮದಲ್ಲಿ ಅವರ ಸಲಹೆಗಳನ್ನು ಕೊಟ್ಟಿದ್ದಾರೆ. ನ್ಯಾಷನಲ್ ಎಜುಕೇಷನ್ ಕಮಿಟಿ ಅದನ್ನು ಮುನ್ನಡೆಸಿರುವರು ಅಶೋಕ್ ರಾವತ್ ಅವರು, ಸಿಂಗ್ ಅವರು, ಮತ್ತು ನಮ್ಮ ಕರ್ನಾಟಕದ ಪ್ರತಿನಿಧಿಯಾಗಿ ಮತ್ತು ನಮ್ಮ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿ ರಮಾಕಾಂತ್ ನರಗುಂದ್ ಅವರು ಇದ್ದಾರೆ. ಅವರ ಜೊತೆಯಲ್ಲಿ ಎಲ್ಲ ರಾಜ್ಯದ ಅಧ್ಯಕ್ಷರು, ಹಾಗೆ ನಮ್ಮ ಕರ್ನಾಟಕದಿಂದ ನಾನು ಮತ್ತು ನಮ್ಮ ನಂಜುಂಡೇಗೌಡರು ಮತ್ತೆಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಸಹ ಹೋಗಿದ್ದು. ಅಲ್ಲಿ ನಡೆದಂಥ ಪ್ರಕ್ರಿಯೆಗಳು ಏನಪ್ಪ ಅಂದರೆ, ನಾವು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು, ನಾವು ಇಷ್ಟು ವರ್ಷ 8 ವರ್ಷ ನಾವು ಸತತವಾಗಿ ಉಪವಾಸ ಸತ್ಯಾಗ್ರಹ ಮಾಡಿದ್ದೀವಿ. ಬುಲ್ಡಾನದಲ್ಲಿ 226 ದಿವಸಗಳು ಕಂಟಿನ್ಯೂ ಆಗಿ ನಿರಂತರವಾಗಿ ಉಪವಾಸ ಸತ್ಯಾಗ್ರಹ ನಡೆದಿದೆ. ಈ ಸತ್ಯಾಗ್ರಹಕ್ಕೆ ಅಲ್ಲಿರುವಂಥ ಎಲ್ಲ ಜನಗಳು ಬೈ ಇವತ್ತು 4 ಜನ ಕೂತ್ಕೊಂತ ಆ ಥರ ನಡ್ಕೊಂಡು ಹೋಗ್ತಾ ಇದೆ. ಈ ಸತ್ಯಾಗ್ರಹವನ್ನು ನಡೆಸಿರೂ ಸಹ ನಮ್ಮ ಸರ್ಕಾರಕ್ಕೆ ಕಣ್ಣಿಗೆ ಬಿದ್ದಿಲ್ಲ. ನಮ್ಮ ಪಾರ್ಲಿಮೆಂಟ್ರಿ ಮೆಂಬರ್ಸ್ಗಳನ್ನ ನಾವು ಬಹಳ ಸತಿ ಕರ್ನಾಟಕದಲ್ಲಂತೂ ನಾವಂತೂ ನಮ್ಮ ಕಾರ್ಯಕಾರಿ ಸಮಿತಿ ಇರ್ಬೋದು ಮತ್ತು ಎಲ್ಲ ಜಿಲ್ಲೆ ಇರ್ಬೋದು, ಎಲ್ಲ ಜಿಲ್ಲೆಗಳಲ್ಲೂ ಸಹ 8-10 ಸಾರಿ ನೋಡಿದ್ದೀವಿ. ಅದು ಮತ್ತು ಮುಖ್ಯವಾಗಿ ನಮ್ಮ ಬೆಂಗಳೂರಿನಲ್ಲಿರುವಂತಹ 3 ಜನ ನಾವು MP ಸಹ ಸತತವಾಗಿ ನೋಡಿದ್ದೀವಿ. ಅದರಲ್ಲಿ ನಮ್ಮ ಯುವ ನಾಯಕ ಮತ್ತು ಸೂರ್ಯ ಇವರನ್ನು ನಾವು ಭಾಳ ಸತಿ ಭೇಟಿ ಮಾಡಿದ್ದೀವಿ. ಅವರು ಯುವಕರು ಪಾರ್ಲಿಮೆಂಟ್ರಲ್ಲಿ ಚೆನ್ನಾಗಿ ಮಾತಾಡ್ತಾರೆ, ವಾಗ್ಮಿ ಅಂತ ನಾವು ಅವರನ್ನು ನಂಬಿ ಅವರಿಗೆ ಮನವಿಯನ್ನು ಕೊಟ್ಟಿದ್ವಿ. ಆ ಮನವಿ ಏನಾಯ್ತಪ್ಪ ಅಂದರೆ ಅದು ಡಸ್ಟ್ಬಿನಲ್ಲಿ ಬಿತ್ತು. ನಮಗೆ ಹೇಳಿದ್ದೇನವರು, ನಾನು 0 ಅವರಲ್ಲಿ ಪರ್ಮಿಷನ್ ತಗೊಂಡು ಮಾತಾಡ್ತೀನಿ, ಅಲ್ಲಿ ನನಗೆ ಎಲ್ಲ ಭಾಷೆಗಳು ಚೆನ್ನಾಗಿ ಬರುತ್ತೆ, ಕನ್ನಡ ಬರುತ್ತೆ, ಇಂಗ್ಲೀಷ್ ಬರುತ್ತೆ, ಹಿಂದಿ ಬರುತ್ತೆ, ಹಾಗಾಗಿ ಪಾರ್ಲಿಮೆಂಟ್ರಲ್ಲಿ ಎಲ್ಲರನ್ನೂ ನಾನು ಒಪ್ಪಿಸುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ನಮಗೆ ಮೋಸ ಮಾಡಿದಲ್ಲಿ ಪ್ರಪ್ರಥಮ ನಮ್ಮ MP, ನಮ್ಮ ಸೌತ್ MP ಇವನು ತೇಜಸ್ವಿ ಸೂರ್ಯ. ಇದಕ್ಕೆ ನಮ್ಮದೇನಿದೆ ಕಂಡಮ್ ಇದೆ, ನಾವು ಅವರಿಗೆ ಧಿಕ್ಕಾರವನ್ನು ಹೇಳ್ತೀವಿ. ಈಗ ಅವರಿಗೆ ಮುಂದಿನ ದಿನಗಳಲ್ಲಿ ನಾವು ಡೆಲ್ಲಿಯಲ್ಲೂ ಸಹ ಅವರಿಗೆ ಪ್ರಯತ್ನ ಪಟ್ಟು ಅವ್ರನ್ನ ಸೆಳ್ಕೊಂಬಂದು ನಮ್ಮ ಸಭೆಯನ್ನು ಉದ್ದೇಶಿಸಿ ಜಂತರ್ ಮಂತರ್ ಮಾತಾಡಲಿ ಅಂತ ಅವರ PA ಗಿಲ್ಲಿ ಮಾತಾಡೋದು, ಅವರು ಅಲ್ಲಿ ಡೆಲ್ಲಿ PA ಮಾತಾಡೋದು, ಹೇಳ್ತೀವಿ ಅಂತ ಹೇಳಿದರು. ಬಟ್ ಬರಲಿಲ್ಲ. ಇದಕ್ಕೆ ನಮ್ಮ ಧಿಕ್ಕಾರವಿದೆ. ಹಾಗೆ ನಮ್ಮ ಮುಂದಿನ ಈ ಸೂರ್ಯನ ಬಗ್ಗೆ ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಏನು ಜನ ಸೇರ್ತೀವಿ ಇವರೆಲ್ಲರೂ ಸಹ ಬೆಂಗಳೂರಿನ ದಿವಸ ಹೋಗಿ ಅವರ ಆಫೀಸಲ್ಲಿ ಕುಂತು ಧರಣಿ ಮಾಡಿ ಅವ್ರಿಗೆ ಧಿಕ್ಕಾರ ಹಾಕಿ ದಿಗ್ಬಂಧನ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ಕೊಂತೀವಿ. ಇದಕ್ಕೆ ಈ ಸಂಖ್ಯೆ ನಮಗೆ ಸಾಲಲ್ಲ, ಇನ್ನೂ ಹೆಚ್ಚಾದ ಸಂಖ್ಯೆ ಬನ್ನಿ ಹೇಳೋದು ಕೇಳಿ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂತೀವಿ. ಇದಕ್ಕೆಲ್ಲರೂ ಬಂದು ದಿಗ್ಬಂಧನ ಮಾಡೋಣ. ಒಂದು ದಿವಸ ಅವರು ಆಚೆ ಬರೋದಕ್ಕೆ ಬಿಡೋದು ಬೇಡ ಅಂತ ನಾವು ಮೊನ್ನೆ ಬರಬೇಕಾದ್ರೆ CWC ಮೀಟಿಂಗಲ್ಲಿ ಮತ್ತೆ ನಾವು ಡೆಲ್ಲಿಯಿಂದ ಫ್ಲೈಟಲ್ಲಿ ಬರಬೇಕಾದ್ರೆ ಎಲ್ಲ ಮಾತಾಡ್ಕೊಂಡ್ಬಂದ್ವಿ. ಈ ಕಾರ್ಯಕ್ರಮ ಒಂದಿದೆ, ಆ ಡೇಟನ್ನು ತಿಳಿಸ್ತೀವಿ. ಅದಕ್ಕೆಲ್ಲರೂ ಸಹ ಸಕ್ರಿಯವಾಗಿ ಬನ್ನಿ, ಚರ್ಚಾಗಿ ಪಾಲ್ಗೊಳ್ಳಿ.